ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಅಧ್ಯಾಯ ಡಿಸಿಷನ್ ಮೇಕಿಂಗ್, ನಿರ್ಧಾರ ತೆಗೆದುಕೊಳ್ಳುವಿಕೆ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಿಕೊಳ್ಳುತ್ತಾನೆ ಅಥವಾ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಸಮಸ್ಯೆ ಆಗುತ್ತೆ, ಆ ಸಂದರ್ಭಕ್ಕೆ ಅನುಸಾರವಾಗಿ ಆತ ವ್ಯಕ್ತಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಅಥವಾ ಆ ಸಮಸ್ಯೆಯನ್ನು ಬಗೆಹರಿಸ್ತಾನೆ ಅಂತ ನೋಡ್ಬೋದು. ಈ ಮೊದಲೇ ಒಂದು ಪ್ರಶ್ನೆ ಇದೆ ಈ ನಿರ್ಧಾರ ತೆಗೆದುಕೊಳ್ಳುವಿಕೆಯ ಒಂದು ಅಧ್ಯಾಯದಲ್ಲಿ. ಈ ಮೊದಲೇ ಒಂದು ಪ್ರಶ್ನೆ ನೋಡೋಣ. ನೀವು ರೈಲು ನಿಲ್ದಾಣ ತಲುಪಿದಾಗ ನೀವು ಸಂಚರಿಸಲು ಉದ್ದೇಶಿಸಿರುವ ರೈಲು ಇನ್ನೇನು ಹೊರಡಲು ಸಿದ್ಧವಾಗಿರುವುದನ್ನು ನೀವು ಗಮನಿಸುತ್ತೀರಿ ಹಾಗೂ ಟಿಕೆಟ್ ಖರೀದಿಸಲು ಸಮಯ ಇರುವುದಿಲ್ಲ. ಆ ಸಂದರ್ಭದಲ್ಲಿ ನೀವು ನಿರ್ಧಾರ ಏನು ಅಂತ ಕೇಳಿದ್ದಾರೆ. ಅಂದರೆ ನೀವು ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೀರಿ. ಆ ರೈಲ್ವೆ ಸ್ಟೇಷನ್ಗೆ ಹೋಗುವ ಸಂದರ್ಭದಲ್ಲಿ ನೀವು ಆ ರೈಲು ಸಂಚರಿಸ್ತಾ ಇದ್ದೀರಿ. ನೀವು ಹೋಗುವಂತ ರೈಲು ಸಂಚರಿಸ್ತಾ ಇದೆಯಾ, ಆ ಸಂದರ್ಭದಲ್ಲಿ ನೀವು ಏನು ಮಾಡುತ್ತೀರಿ ಅಂತ ಕೇಳಿದ್ದಾರೆ ಅವರ ಪ್ರಶ್ನೆ. ಇಲ್ಲಿ ಆಪ್ಷನ್ಸ್ ಅನ್ನು ನೋಡ್ರಿ. ರೈಲು ತಪ್ಪಿಸಿಕೊಳ್ಳುವ ಬದಲು ಓಡಿ ರೈಲನ್ನು ಹತ್ತುವಿರಿ ಮತ್ತು TTI ರವರೆಗೆ ನೀವು ಟಿಕೆಟ್ ಖರೀದಿಸಲು ಅಸಾಧ್ಯದ ಬಗ್ಗೆ ತಿಳಿಸುವಿರಿ. ಆಪ್ಷನ್ಸ್ ಬಿ ಅನ್ನು ನೋಡ್ಬೋದು. ಓಡಿ ರೈಲು ಹತ್ತುವಿರಿ ಮತ್ತು ಸದ್ದಿಲ್ಲದೆ ನಿಮ್ಮ ಪ್ರಯಾಣ ಮುಗಿಸುವಿರಿ. ಆಪ್ಷನ್ ಸಿ, ಮೊದಲು ಟಿಕೆಟ್ ಖರೀದಿಸುವಿರಿ ಹಾಗೂ ಒಂದು ವೇಳೆ ಇನ್ನೂ ರೈಲು ಇದ್ದರೆ ಹತ್ತುವಿರಿ. ಆಪ್ಷನ್ಸ್ ಡಿ, ಅದೇ ರೈಲಿನಲ್ಲಿ ಸಂಚರಿಸುವ ನಿಮ್ಮ ಸ್ನೇಹಿತರಿಗೆ ಕರೆ ಮಾಡಿ ರೈಲಿನ ಅಲಾರಾಂ ಚೈನ್ ಅನ್ನು ಎಳೆದು ರೈಲು ನಿಲ್ಲಿಸಲು ತಿಳಿಸುವಿರಿ ಅಂತ ಕೊಟ್ಟಿದ್ದಾರೆ. ನಮಗೆ ಆಪ್ಷನ್ಸ್ ಅನ್ನ ಯಾವುದಾಗತ್ತೆ ಅಂತ ನೀವು ಸ್ವಲ್ಪ ನೋಡೋಣ. ಮೊದಲೇ ಆಪ್ಷನ್ಸ್ ಏನಿದೆ, ರೈಲನ್ನು ತಪ್ಪಿಸಿಕೊಳ್ಳುವ ಬದಲು ಓಡಿ ರೈಲನ್ನು ಹತ್ತುವಿರಿ ಅಂತ ಇದೆ. ಅಂದ್ರೆ ಇದು ರೈಲನ್ನು ಓಡಿ ಹತ್ತುವುದು ತಪ್ಪಾಗುತ್ತೆ. ಇದು ಅಂದ್ರೆ ಈ ರೀತಿ ಮಾಡುವುದು ಒಬ್ಬ ವಿದ್ಯಾರ್ಥಿಯ ಇದು ಕೆಲಸವಲ್ಲ. ಅದೇ TT ಅವರಿಗೆ ನೀವು ಟಿಕೆಟ್ ಖರೀದಿಸಲು ಅಸಾಧ್ಯದ ಬಗ್ಗೆ ತಿಳಿಸುವಿರಿ. ಅಂದ್ರೆ ಅವರಿಗೆ ಟಿಕೆಟ್ ಇನ್ಸ್ಪೆಕ್ಟರ್ಗೆ ನೀವು ಹೇಳಿದ್ರೆ ಅವರು ಸಹಿತ ಕೇಳಲ್ಲ. ಅವರು ನೀವು ಸಮಾಧಾನವಾಗಿ ನಿಂತು ಬೇರೆ ಒಂದು ಟ್ರೈನಿಗೆ ಬಂದಿದ್ರೆ ಅಂತ ಅವರು ಸಲಹೆ ನೀಡುತ್ತಾರೆ. ನಿಮಗೆ ದಂಡವನ್ನು ವಿಧಿಸುವಂತ ಅವರು ಟಿಕೆಟ್ ಇನ್ಸ್ಪೆಕ್ಟರ್ ಅವರು ಮಾಡ್ತಾರೆ. ಅದೇ ರೀತಿ ಇದು ತಪ್ಪಾಗಿರುವಂತ ಒಂದು ಆಪ್ಷನ್ಸ್ ಆಗಿದೆ. ಅದೇ ರೀತಿ ನೋಡ್ರಿ, ಬಿ ಏನಿದೆ, ಓಡಿ ರೈಲು ಹತ್ತುವಿರಿ ಮತ್ತು ಸದ್ದಿಲ್ಲದೆ ನಿಮ್ಮ ಪ್ರಯಾಣ ಮುಗಿಸುವಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಈ ರೀತಿ ಮಾಡುವುದು ತಪ್ಪಾಗುತ್ತೆ. ಇದು ಸಹಿತ ಆಪ್ಷನ್ಸ್ ನಮಗೆ ತಪ್ಪು. ಅದೇ ರೀತಿ ಡಿ ನೋಡ್ಬೋದು, ಅದೇ ರೈಲಿನಲ್ಲಿ ಸಂಚರಿಸುವ ನಿಮ್ಮ ಸ್ನೇಹಿತರಿಗೆ ಕರೆ ಮಾಡಿ ರೈಲಿನ ಅಲಾರಾಂ ಚೈನು ಎಳೆದು ರೈಲು ನಿಲ್ಲಿಸಲು ತಿಳಿಸುವಿರಿ. ಈ ರೀತಿ ಮಾಡುವುದರಿಂದ ಸಹಿತ ಇದು ಸಹಿತ ತಪ್ಪಾಗುತ್ತೆ. ಇನ್ನ ಸಿ ನೋಡಬಹುದು, ಮೊದಲು ಟಿಕೆಟ್ ಖರೀದಿಸುವಿರಿ, ಒಂದು ವೇಳೆ ಇನ್ನು ರೈಲು ಇದ್ದರೆ ಹತ್ತುವಿರಿ. ಅಂದ್ರೆ ಇದು ಒಬ್ಬ ನಿರ್ಧಾರ ತೆಗೆದುಕೊಳ್ಳುವಂತ ಒಬ್ಬ ವ್ಯಕ್ತಿಯ ನಿರ್ಧಾರ ಯಾವ ರೀತಿ ತೆಗೆದುಕೊಳ್ತಾನೆ ಅಂದ್ರೆ ಮೊದಲು ಟಿಕೆಟ್ ಖರೀದಿಸುವಿರಿ. ಅಂದ್ರೆ ರೈಲು ಇದ್ದರೆ ಟಿಕೆಟ್ ಖರೀದಿಸುವಿರಿ. ಮೊದಲು ಟಿಕೆಟ್ ಖರೀದಿಸುವಿರಿ, ರೈಲು ಇದ್ದರೆ ಹತ್ತುವಿರಿ, ಇಲ್ಲದಿದ್ದರೆ ಒಂದು ಟ್ರೈನ್ ಬರುವವರೆಗೆ ಕಾಯುವಿರಿ. ಈ ರೀತಿ ಪ್ರಶ್ನೆಗಳನ್ನು ಕೊಡ್ತಾರೆ. ನಮಗೆ ಸಿ ಆಪ್ಷನ್ಸ್ ನಮಗೆ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. ಸೆಕೆಂಡ್ ಪ್ರಶ್ನೆ ನೋಡ್ರಿ, ನಿಮ್ಮ ಮೇಲಾಧಿಕಾರಿ ಕೊನೆಯ ಗಳಿಗೆಯಲ್ಲಿ ಒಂದು ತುರ್ತು ಕೆಲಸವನ್ನು ನಿಮಗೆ ಕೊಡುತ್ತಾನೆ, ಆಗ ನೀವು ಏನು ಮಾಡುತ್ತೀರಿ ಅಂತ ಕೇಳಿದ್ದಾರೆ. ಅಂದ್ರೆ ನೀವು ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ದೀರಿ. ಆ ಸರ್ಕಾರಿ ಹುದ್ದೆಯಲ್ಲಿ ಇರುವಾಗ ನೀವು ನಿಮ್ಮ ಮೇಲಾಧಿಕಾರಿ ಹೇಳ್ತಾರೆ ಒಂದು ತುರ್ತು ಕೆಲಸವನ್ನ ನಿಮಗೆ ಕೊಡುತ್ತಾರೆ, ಆಗ ನೀವು ಏನು ಮಾಡುವಿರಿ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ ಅನ್ನು ನೋಡ್ರಿ. ಆಪ್ಷನ್ಸ್ ಎ, ಕೊನೆಯ ಗಳಿಗೆಯಲ್ಲಿ ತಿಳಿಸುವುದರಿಂದ ಅದನ್ನು ಮಾಡಲು ಅಸಾಧ್ಯವೆಂದು ಅವರಿಗೆ ತಿಳಿಸುವಿರಿ. ಬಿ ಏನು ಹೇಳ್ತದೆ, ಆ ಕಾರ್ಯವನ್ನು ಸಹೋದ್ಯೋಗಿಗೆ ನಿಯೋಜಿಸಲು ಅವರಿಗೆ ಕೋರುವಿರಿ. ಸಿ, ಇದು ಅಸಾಧ್ಯವಾದುದರಿಂದ ರಜೆಯ ಮೇಲೆ ತೆರಳುವಿರಿ. ಡಿ, ಅವಶ್ಯಕತೆಗೆ ಅನುಗುಣವಾಗಿ ಕಾರ್ಯ ಮುಗಿಸಲು ಪ್ರಯತ್ನಿಸುವಿರಿ. ಅವಶ್ಯಕತೆಗೆ ಅನುಗುಣವಾಗಿ ಆ ಕಾರ್ಯವನ್ನು ಏನು ಮುಗಿಸ್ತೀರಲ್ಲ ಅದಕ್ಕೆ ನಾವು ಈ ರೀತಿ ಪ್ರಶ್ನೆಗಳನ್ನ ಈ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ನೋಡ್ರಿ, ಇದರಲ್ಲಿ ಆಪ್ಷನ್ಸ್ ಅನ್ನ ಯಾವುದಾಗುತ್ತೆ, ಅವಶ್ಯಕತೆಗೆ ಅನುಗುಣವಾಗಿ ಕಾರ್ಯ ಮುಗಿಸಲು ಪ್ರಯತ್ನಿಸುವಿರಿ. ಇದು ನಮಗೆ ಡಿ ಕರೆಕ್ಟ್ ಆಗಿರುವಂತ ಆಪ್ಷನ್ಸ್. ಈ ಮೂರು ಆಪ್ಷನ್ಸ್ಗಳು ಅಂದ್ರೆ ತಪ್ಪಾಗಿರುವಂತದ್ದು. ಅಂದ್ರೆ ಈ ಮೇಲಾಧಿಕಾರಿಗೆ ಒಬ್ಬ ವ್ಯಕ್ತಿ ಈ ರೀತಿ ಆದರೆ ಅವಶ್ಯಕತೆಗೆ ತನಗೆ ನೀಗದಿದ್ದರೂ ಸಹಿತ ಎಷ್ಟು ಆಗುತ್ತದೆ ಆ ರೀತಿ ಕೆಲಸವನ್ನ ಮಾಡುವುದು ಒಬ್ಬ ವ್ಯಕ್ತಿಯ ಒಂದು ಗುಣ ಮತ್ತು ಅವನ ಒಂದು ನಿರ್ಧಾರವಾಗಿರುವಂತದ್ದು. ಈ ಮೂರು ಆಪ್ಷನ್ಸ್ ಅನ್ನ ತಪ್ಪಾಗಿರುವಂತದ್ದು. ಆಪ್ಷನ್ಸ್ ನಮಗೆ ಡಿ.
ದಾರಿಯಲ್ಲಿ ಹೋಗುತ್ತಿರುವ ವ್ಯಕ್ತಿಯೊಬ್ಬನು ಕಸದ ಬದಿಯಲ್ಲಿ ಆಗ ತಾನೇ ಹುಟ್ಟಿದ ಮಗುವೊಂದನ್ನು ನೋಡುತ್ತಾನೆ. ಅವನು ಮಾಡುವ ಯಾವ ಕೆಲಸ ಸರಿಯಾದದ್ದು ಅಂತ ಕೊಟ್ಟಿದ್ದಾರೆ. ಅಂದರೆ ಆಪ್ಷನ್ಸ್ ಎ, ಮಗುವನ್ನು ತನ್ನ ಮನೆಗೆ ಒಯ್ದು ಅದನ್ನು ಸಾಕುತ್ತಾನೆ. ಆಪ್ಷನ್ಸ್ ಬಿ, ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಆಸ್ಪತ್ರೆಗೆ ಫೋನ್ ಮಾಡುತ್ತಾನೆ. ಮಗು ಬಿದ್ದಿರಲಿ ಎಂದು ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾನೆ. ಡಿ, ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಪೊಲೀಸರಿಗೆ ತಿಳಿಸುತ್ತಾನೆ ಅಂತ ಕೊಟ್ಟಿದ್ದಾರೆ. ಆಗ ಒಬ್ಬ ವ್ಯಕ್ತಿ ಅದನ್ನು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಮೊದಲೇ ಒಂದು ಆಪ್ಷನ್ಸ್ ಅನ್ನು ನೋಡ್ಬೋದು. ಮಗುವನ್ನು ತನ್ನ ಮನೆಗೆ ಒಯ್ದು ಅದನ್ನು ಸಾಕುತ್ತಾನೆ ಅಂತ ಕೊಟ್ಟಿದ್ದಾರೆ. ಇದು ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವಂಥ ನಿರ್ಧಾರ ಅಲ್ಲ. ಈ ರೀತಿ ಮಾಡುವುದು ತಪ್ಪಾಗಿರುವಂಥದ್ದು. ಅದೇ ರೀತಿ ನೆಕ್ಸ್ಟ್ ಬಿ ನೋಡ್ರಿ, ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಆಸ್ಪತ್ರೆಗೆ ಫೋನ್ ಮಾಡುತ್ತಾನೆ. ಅಂದರೆ ಆಸ್ಪತ್ರೆಗೆ ತಿಳಿಸಿದರೆ ಆ ವ್ಯಕ್ತಿಯ ಮಗು ಯಾರ ಮಗು ಅಂತ ಗೊತ್ತಾಗಲ್ಲ. ಅಂದರೆ ಯಾರು ಇಲ್ಲಿ ಇದನ್ನು ಬಿಸಾಕಿದ್ದಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಇದು ಸಹಿತ ಫೋನ್ ಮಾಡುವುದು ಸಹಿತ ಆ ವ್ಯಕ್ತಿಯ ನಿರ್ಧಾರವಲ್ಲ. ಅದೇ ರೀತಿ ಮಗು ಬಿದ್ದಿರಲಿ ಎಂದು ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾನೆ ಅಂತ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯ ನಿರ್ಧಾರ ಈ ರೀತಿ ಮಾಡೋದು ಇದು ಕಠಿಣವಾಗಿರುವಂಥ ತಪ್ಪು. ಅಂದರೆ ಆ ಸಣ್ಣ ಮಗು ಬಿದ್ದಿರುವಂಥದ್ದು, ಅದನ್ನು ಒಬ್ಬ ಪೊಲೀಸ್ ಅಧಿಕಾರಿಗೆ ಇಲ್ಲಿ ನಾಲ್ಕನೇ ಆಪ್ಷನ್ಸ್ ಏನಿದಿಲ್ಲ, ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಪೊಲೀಸರಿಗೆ ತಿಳಿಸುವುದು ಒಂದು ಉತ್ತಮವಾದ ಕೆಲಸ. ಇದು ಸಹಿತ ನಮಗೆ ಕರೆಕ್ಟ್ ಆಗಿರುವಂಥ ಆಪ್ಷನ್ಸ್ ಆಗಿದೆ. ಈ ರೀತಿ ಪ್ರಶ್ನೆಗಳನ್ನು ನೋಡ್ತಾ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ನೋಡ್ರಿ, ಅಭ್ಯರ್ಥಿಗಳ ಆಯ್ಕೆಯ ಸಮಿತಿಯ ಅಧ್ಯಕ್ಷರು ನೀವು ಆಗಿದ್ದೀರಿ. ಸಮದರ್ಜೆಯ ಇಬ್ಬರು ಸದಸ್ಯರು ಅಭ್ಯರ್ಥಿಯ ಆಯ್ಕೆಯ ವಿಷಯದಲ್ಲಿ ತೀವ್ರ ವಾಗ್ವಾದ ಕೇಳಿದ್ದಾರೆ. ನೀವು ಏನು ಮಾಡುವಿರಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಅನ್ನ ಎ ಅಂತ ನೋಡ್ರಿ, ಇಬ್ಬರನ್ನು ಹೊಂದಾಣಿಕೆ ಮಾಡುವಂತೆ ಕೇಳುವುದು. ಇಬ್ಬರನ್ನು ಹೊಂದಾಣಿಕೆ ಮಾಡ್ಕೋರಿ ಅಂತ ಅವರಿಗೆ ಸಲಹೆ ನೀಡುವುದು. ಆಪ್ಷನ್ಸ್ ನಮಗೆ ಬಿ ಏನಿದೆ, ಇಬ್ಬರನ್ನು ಕಾದಾಡಲು ಬಿಟ್ಟು ಅವರ ತಮ್ಮ ಪರಿಹಾರ ಕೈಗೊಳ್ಳಲು ಬಿಡುವುದು. ಅವರ ತಮ್ಮದೇ ಆದ ಪರಿಹಾರ ಕೈಗೊಳ್ಳಲಿಕ್ಕೆ ಅವರನ್ನು ಇಬ್ಬರನ್ನು ಬಿಟ್ಟು ಬಿಡುವುದು. ಆ ವ್ಯಕ್ತಿಯ ಅಧ್ಯಕ್ಷನ ನೀವಾಗಿದ್ದೀರಿ. ಈ ರೀತಿ ಮಾಡುವಂಥದ್ದು ಬಿ ಆಪ್ಷನ್ಸ್. ಸಿ ಏನಿದೆ, ಅವರ ವೈರುಧ್ಯದ ದೃಷ್ಟಿಕೋನವನ್ನು ಪರಿಗಣಿಸದಿರುವುದು, ಅವರ ನಿರ್ಧಾರಗಳನ್ನ ಏನಂತ ಕೇಳುವುದಿಲ್ಲ. ಅದೇ ರೀತಿ ಆಪ್ಷನ್ಸ್ ಡಿ ಏನಿದೆ, ಅವರ ಚರ್ಚೆಯ ಪರ ವಿರೋಧವನ್ನು ವಿಮರ್ಶಿಸಿ ನಿರ್ಧಾರ ಕೈಗೊಳ್ಳುವುದು. ಅಂದರೆ ಒಬ್ಬ ಅಧ್ಯಕ್ಷನ ಕೆಲಸ ಏನು, ಅವರ ಒಂದು ಸಮಸ್ಯೆಗಳಿಗೆ ಏನಿವೆ ಅವುಗಳ ಸಮಸ್ಯೆಗಳನ್ನು ಚರ್ಚಿಸಿ ಅವುಗಳಿಗೆ ಪರಿಹಾರವನ್ನು ಕೈಗೊಳ್ಳುವಂತ ಮಾಡುವುದು. ಇದು ಒಬ್ಬ ಅಧ್ಯಕ್ಷನ ಕೆಲಸ. ಇದು ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. 5ನೇ ಪ್ರಶ್ನೆ ನೋಡ್ರಿ, ನೀವು ಪೊಲೀಸ್ ಇಲಾಖೆಗೆ ಸೇರಲು ಬಯಸುತ್ತೀರಿ, ಆದರೆ ನಿಮ್ಮ ಕುಟುಂಬದ ಸದಸ್ಯರು ನೀವು ಏಕೆ ಪೊಲೀಸ್ ಅಧಿಕಾರಿ ಆಗಬಾರದೆಂದು ಅವರದೇ ರೀತಿಯಲ್ಲಿ ಕಾರಣಗಳನ್ನು ನೀಡುತ್ತಿರುತ್ತಾರೆ. ಅದ್ಯಾವುದು ನಿಮಗೆ ಸಮಂಜಸವೆನಿಸುವುದಿಲ್ಲ. ಈ ಸನ್ನಿವೇಶದಲ್ಲಿ ನೀವು ಏನು ಮಾಡುವಿರಿ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ ಎ, ನೀವು ನಿಮ್ಮ ಕುಟುಂಬದ ಸೇರುವ ಹೇಳುವ ಹಾಗೆ ಮಾಡುವಿರಿ. ಆಪ್ಷನ್ಸ್ ಬಿ, ಗೊಂದಲಗೊಂಡು ಮತ್ತು ತೀರ್ಮಾನ ಮಾಡದೆ ಉಳಿಯುವಿರಿ. ಆಪ್ಷನ್ ಸಿ, ನಿಮ್ಮ ಆಸೆಯಂತೆ ಪೊಲೀಸ್ ಇಲಾಖೆ ಸೇರುವಿರಿ. ಆಪ್ಷನ್ಸ್ ಡಿ, ನಿಮ್ಮ ಕುಟುಂಬದವರಿಗೆ ಸೂಕ್ತ ಸಮರ್ಥನೆಗಳೊಂದಿಗೆ ಮನವರಿಕೆ ಮಾಡಿ ಪೊಲೀಸ್ ಇಲಾಖೆ ಸೇರುವಿರಿ ಅಂತ ಇದೆ. ಆಪ್ಷನ್ಸ್ ಎ ಅನ್ನು ನೋಡೋಣ. ನಿಮ್ಮ ಕುಟುಂಬದ ಸದಸ್ಯರು ಹೇಳುವ ಹಾಗೆ ಮಾಡುವಿರಿ. ಅಂದರೆ ನಿಮ್ಮ ಕುಟುಂಬದ ಸದಸ್ಯರು ಏನು ಹೇಳ್ತಾರೆ, ನೀನು ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಅವರ ಆಸೆ ಇರುತ್ತೆ. ಆದರೆ ನಿಮಗೆ ಆ ಇಲಾಖೆ ಸೇರುವುದು, ಪೊಲೀಸ್ ಅಧಿಕಾರಿ ಆಗುವುದು ನಿಮಗೆ ಇಷ್ಟವಿರುವುದಿಲ್ಲ. ಅದಕ್ಕೆ ಈ ಆಪ್ಷನ್ಸ್ ನಮಗೆ ಸಮಂಜಸವೆನಿಸುವುದಿಲ್ಲ. ಅಂದರೆ ನಿಮ್ಮ ಕುಟುಂಬದ ಸದಸ್ಯರು ಹೇಳುವ ಹಾಗೆ ಮಾಡುವಿರಿ, ಅದು ಸಾಧ್ಯವಿಲ್ಲ. ಅಂದರೆ ನೀವು ನಿಮ್ಮ ಕುಟುಂಬದ ಹೇಳುವ ರೀತಿಯಲ್ಲಿ ನೀವು ಮಾತನ್ನ ಕೇಳಿಲ್ಲ ಇಲ್ಲಿ ಆಪ್ಷನ್ಸ್ ಅನ್ನ ಬಿ ಅನ್ನು ನೋಡ್ಬೋದು. ಗೊಂದಲಗೊಂಡು ತೀರ್ಮಾನ ಮಾಡದೆ ಉಳಿಯುವಿರಿ, ಈ ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಪ್ಷನ್ ಸಿ ಅನ್ನು ನೋಡುವುದು, ನಿಮ್ಮ ಆಸೆಯಂತೆ ಪೊಲೀಸ್ ಇಲಾಖೆಗೆ ಸೇರುವಿರಿ. ಅಂದ್ರೆ ನಿನಗೆ ಪೊಲೀಸ್ ಇಲಾಖೆಗೆ ಸೇರಲು ಆಸೆನೇ ಇಲ್ಲ, ಅಂದ್ರೆ ಸೇರಲು ಅವಶ್ಯಕತೆ ಇಲ್ಲ. ಅಂದ್ರೆ ನೀವೇನು ಹೇಳಿದ್ದೀರಿ, ಅದರ ಪೊಲೀಸ್ ಇಲಾಖೆಗೆ ಹೋಗಲು ನಮಗೆ ಇಷ್ಟವಿರುವುದಿಲ್ಲ, ಹೇಗೆ ನೀವು ಇಲಾಖೆಯನ್ನು ಸೇರ್ತೀರಿ? ಇದು ಸಹಿತ ತಪ್ಪಾಗಿರುವಂಥದ್ದು. ಆಪ್ಷನ್ಸ್ ಡಿ ಏನೇ ನಮಗೆ ಕರೆಕ್ಟ್ ಆಗಿರುವಂಥದ್ದು. ಅಂದ್ರೆ ನಿಮ್ಮ ಕುಟುಂಬದವರಿಗೆ ಸೂಕ್ತ ಸಮರ್ಥನೆಗಳೊಂದಿಗೆ ಮನವರಿಕೆ ಮಾಡಿ, ಅಂದ್ರೆ ನಿಮ್ಮ ಸಮಸ್ಯೆಗಳನ್ನು ಅವರಿಗೆ ತಿಳಿಸಿ ನೀವು ಪೊಲೀಸ್ ಇಲಾಖೆಗೆ ಸೇರುವಿರಿ ಅಂತ ಇದೆ. ಆಪ್ಷನ್ಸ್ ನಮಗೆ ಡಿ ಅಂತ ಕರೆಕ್ಟ್ ಆಗಿರುವಂಥದ್ದು. ಮನೆ ಪ್ರಶ್ನೆ ನೋಡ್ರಿ, ರಸ್ತೆಯೊಂದರಲ್ಲಿ ಪ್ರಯಾಣಿಸುವಾಗ ನೀವು ಇಬ್ಬರು ವ್ಯಕ್ತಿಗಳು ಜಗಳವಾಡುತ್ತಿರುವುದನ್ನು ನೋಡುತ್ತೀರಿ, ಆಗ ನೀವು ಏನು ಮಾಡುವಿರಿ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ ಎ, ಅವರಿಗೆ ವಿಷಾದ ಅಥವಾ ಕನಿಕರ ಪಡುವಿರಿ. ಅಂದ್ರೆ ಜಗಳಾಡುವಂಥ ವ್ಯಕ್ತಿಗಳಿಗೆ ಕನಿಕರ ತೋರಿಸ್ತೀರಾ? ಇಲ್ಲ, ಇದು ಆಪ್ಷನ್ಸ್ ನಮಗೆ ತಪ್ಪಾಗುತ್ತೆ.
ಬಿ ಏನಿದೆ, ಏನು ಮಾಡದೆ ತಮ್ಮಷ್ಟಕ್ಕೆ ತಾನೇ ಹೋಗುತ್ತೀರಿ. ಇಬ್ಬರು ಜಗಳಾಡುವಂತ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ನೋಡ್ಕೊಳ್ತಾ ಹೋಗೋದು ಇದು ಉತ್ತಮವಾದದ್ದಲ್ಲ. ಅವರನ್ನು ನೋಡ್ರಿ, ಘಟನೆ ಅಂದ್ರೆ ಡಿ ಅನ್ನು ನೋಡ್ರಿ, ಘಟನೆಯನ್ನು ಚಿತ್ರೀಕರಿಸಿ ಸಾಮಾಜಿಕ ಮಾಧ್ಯಮಕ್ಕೆ ಕಳಿಸುತ್ತೀರಿ. ಅಂದ್ರೆ ಇಬ್ಬರು ವ್ಯಕ್ತಿಗಳು ಜಗಳಾಡುವಾಗ ನೀವು ವಿಡಿಯೋವನ್ನ ಮಾಡಿ ಮಾಧ್ಯಮಕ್ಕೆ ಕಳಿಸುವುದು ಇದು ತಪ್ಪಾಗಿರುವಂತ ಕೆಲಸ. ಇಲ್ಲಿ ಇನ್ನೊಂದೇನಿದೆ, ಸಿ ಇದೆ, ಅವರನ್ನು ಸಮಾಧಾನ ಪಡಿಸಲು ಮತ್ತು ಯಾವುದೇ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ. ಅವರನ್ನು ಜಗಳಾಡುವಂಥ ವ್ಯಕ್ತಿಗಳನ್ನು ಸಮಾಧಾನ ಪಡಿಸಿ ಅವರಿಗೆ ಪರಿಹಾರವನ್ನು ಹುಡುಕುವಂಥ ಕೆಲಸ ನೀವು ಮಾಡುತ್ತೀರಿ ಅಂತ ಇದು ಕರೆಕ್ಟ್ ಆಗಿರುವಂಥ ಆಪ್ಷನ್ ಸಿ. ಈ ಒಂದು ಪ್ರಶ್ನೆ ಹೋಮ್ವರ್ಕ್ ಮಾಡ್ರಿ, ಸ್ವಲ್ಪ ಮನೆಯಲ್ಲಿ ಬಿಡಿಸ್ರಿ. ಏನಿದೆ ಪ್ರಶ್ನೆ, ನೀವು ಟ್ರಾಫಿಕ್ ಕರ್ತವ್ಯ ಮಾಡುವಾಗ ಒಬ್ಬ ವ್ಯಕ್ತಿ ಮೋಟಾರ್ ಸೈಕಲ್ನಲ್ಲಿ ಬಂದು ನೀವು ನಿಲ್ಲುವ ಸೂಚನೆ ಕೊಟ್ಟರು ನಿಲ್ಲದೆ ನಿಮ್ಮ ಮೇಲೆಯೇ ವಾಹನ ಹರಿಸುವಂತೆ ಮಾಡಿ ನಿಮ್ಮ ಕೈಯಲ್ಲಿದ್ದ ವಾಕಿ ಟಾಕಿ ಸೆಟ್ ಕಸಿದುಕೊಂಡು ಹೋಗುತ್ತಾನೆ. ಆಗ ನೀವು ಏನು ಮಾಡುವಿರಿ ಅಂತ ಇದೆ. ಆಪ್ಷನ್ಸ್ ಅನ್ನು ನೋಡ್ರಿ. ಆಪ್ಷನ್ಸ್ ಎ, ಅವನನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿದು ಅವನಿಗೆ ಲಾಠಿಯಿಂದ ಹೊಡೆದು ಅವನ ಕೈ ಮುರಿಯುತ್ತೀರಿ. ಆಪ್ಷನ್ಸ್ ಬಿ ಏನಿದೆ, ನಿಮ್ಮ ಸಹೋದ್ಯೋಗಿ ಬಳಿ ಇದ್ದಂತಹ ಬಂದೂಕಿನಿಂದ ಅವನಂತ ಗುಂಡು ಹರಿಸುತ್ತೀರಿ. ಆಪ್ಷನ್ ಸಿ, ನಿಮ್ಮ ಮೇಲಾಧಿಕಾರಿಗೆ ವಿಷಯ ತಿಳಿಸಿ ನೀವು ಸುಮ್ಮನಾಗುವಿರಿ. ಆಪ್ಷನ್ಸ್ ಡಿ, ಆ ವ್ಯಕ್ತಿಯ ವಾಹನದ ನಂಬರ್ ಬರೆದುಕೊಂಡು ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಕಾನೂನಿನ ಕ್ರಮ ಜರುಗಿಸುತ್ತೀರಿ ಅಂತ ಇದೆ. ಈ ರೀತಿಯ ಪ್ರಶ್ನೆಗಳನ್ನು ನಾವು ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಇದೆ, ಡಿಸಿಷನ್ ಮೇಕಿಂಗ್. ಇನ್ನು ನೆಕ್ಸ್ಟ್ ಒಂದು ಕ್ಲಾಸನ್ನು ನೋಡೋಣ, ಅಧ್ಯಾಯ. ಥ್ಯಾಂಕ್ ಯು.